ಹೇಮರೆಡ್ಡಿ ಮಲ್ಲಮ್ಮನವರನ್ನ ಎನ್ನ ಋನ್ಬಂಧದಲ್ಲಿ ಸ್ಮರಿಸಿಕೊಂಡು 604ನೇ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಅಮರೇಶ್ವರ ಗುರು ಗಜದಂಡ ಪೂಜ್ಯರ ಪಾದಗಳ ದೀರ್ಘದಂಡ ಪ್ರಣಾಮ ಅರ್ಪಿಸಿ ವೇದಿಕೆ ಇರತಕ್ಕಂಥ ಎಲ್ಲ ಗೌರವಾನ್ವಿತ ಸಮಾಜದ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಈಗಾಗಲೇ ಸಮಯ ಭಾಳ ಆಗಿದೆ. ಇವತ್ತು ಉಪನ್ಯಾಸಕರು ಭಾಳ ಚೆನ್ನಾಗಿ ಮಾತನಾಡಿದರು. ಕಾರ್ಯಕ್ರಮದ ಯಾವುದೇ ವೇದಿಕೆ ಕೂತ್ರೆ ಉಪನ್ಯಾಸಕನೇ ಭಾಳ ಮಹತ್ವ, ಪೂಜ್ಯರಿದ್ದರೆ ಅವ್ರ ಆಶೀರ್ವಚನ, ಇವಷ್ಟಕ್ಕೆ ನಾವು ಮಹತ್ವ ಕೊಡಬೇಕು. ಈಗಾಗಲೇ ಸರ್ ಹೇಳಿದ್ರು ಕಾಯಕ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ತನ್ನ ಲಿಂಗ ಪೂಜೆಯ ಸಾಧನೆಯಿಂದ ಇಷ್ಟು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಯಿತು. ನನ್ನ ತಿಳುವಳಿಕೆ ಮಟ್ಟಿಗೆ 12ನೇ ಶತಮಾನದ ಬಸವಣ್ಣನವರು ಲಿಂಗವನ್ನು ಪೂಜೆ ಮಾಡಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥವ್ರಾದರು. ಅದರ ಜೊತೆಗೆ ಕೈಯಲ್ಲಿ ಲಿಂಗ ಇಟ್ಟು, ಬಸವಣ್ಣನವರ ನಂತರ ಕೈಯಲ್ಲಿ ಲಿಂಗ ಇಟ್ಟು ಪೂಜೆ ಮಾಡಿರ್ತಕ್ಕಂಥ ಫೋಟೋ ಯಾವುದಾರಿದ್ರು ಅದು ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಫೋಟೋ ಅಂತಕ್ಕಂಥದ್ದು ನಾವೆಲ್ಲರೂ ರೆಡ್ಡಿ ಸಮಾಜದ ಬಂಧುಗಳು ಅದನ್ನು ಮೊದಲು ಕಲಿಬೇಕು. ಒಂದು ವಿನಂತಿ, ನಾವು ನಮ್ಮ ಸೋದರರು ಹೇಳ್ದಂಗೆ ನಾವೆಲ್ಲರೂ ಇನ್ನೂ ರೆಡ್ಡಿ ಬಂಗಾರದ ಕಡ್ಡಿ, ನಾವು ಪ್ರಾಬಲ್ಯ ಇದೀವಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇಂದು ಕೂಡ ನಾವಿದ್ದೀವಿ. ಯಾಕೆಂದರೆ ಆತನು ಕೂಡ ರಾಜಕಾರಣದಲ್ಲಿ ಓಡಾಡ್ತಾನೆ. ನಾವೆಲ್ಲ ಅನ್ವರ್ ಸಾಹೇಬರು, ಬಯ್ಯಪ್ಪ ಸಾಹೇಬ್ರ ಜೊತೆಗಿದ್ದು ಕೆಲವೊಂದು ಕಾರ್ಯವೈಖರಿಗಳನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯ ಭಾಳ ಮಂದಿ ನಾವಿವತ್ತು ನಮ್ಮ ಕಾರ್ಯಕ್ರಮ, ನಮ್ಮ ಏನು ಕಾಯಕ ಐತೆ, ಮೊದಲನೇದಾಗಿ ನಾವೆಲ್ಲ ಮೊದಲು ಒಕ್ಕಲ್ತನದ ಮೇಲೆ ನಂಬಿಕೆ ಇಟ್ಕೊಂತಾರೆ. ಅದಾದ ನಂತರ ಇವತ್ತಿನ ಬದಲಾವಣೆಯಲ್ಲಿ ಅನೇಕ ಉದ್ಯೋಗಗಳನ್ನು ನಾವು ಮಾಡಿಕೊಂಡಿವೆ. ನಾವು ಮೊದಲು ನಮ್ಮ ಕಾಯಕವನ್ನು ನಾವು ವೃದ್ಧಿಪಡಿಸಬೇಕು. ಆ ಕಾಯಕದ ನಂತರ ದಾಸೋಹ ಪರಂಪರೆ ಇರ್ಬೋದು, ಇನ್ನೊಂದು ಇರ್ಬೋದು, ರಾಜಕಾರಣ ಇರ್ಬೋದು, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಬೆಳೀತಕ್ಕಂಥದ್ದು ಭಾಳ ಮುಖ್ಯ. ಒಂದು ನಮ್ಮ ಈರನಗೌಡರು ಹೇಳಿದಂಗೆ ನಮ್ಮ ರೆಡ್ಡಿ ಸಮುದಾಯದಲ್ಲಿ ಒಂದು ಲೀಡರ್ಶಿಪ್, ಆ ಕ್ವಾಲಿಟಿ ಇದೆ. ಅದು ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ಪೂಜೆದ ಫಲದಿಂದ ಬಂದಿರತಕ್ಕಂಥದ್ದು ಅಂತಕ್ಕಂಥ ನನ್ನ ಭಾವನೆ. ಊರಾಗ ನಮ್ಮ ಎರಡೇ ಮನೆ ಇದ್ದರೂ ಕೂಡ ಅಲ್ಲಿ ನ್ಯಾಯ ಹೇಳ್ತಕ್ಕಂಥದ್ದು, ಸಣ್ಣ ಪುಟ್ಟ ಯಾವುದೇ ಸಮುದಾಯಗಳು ಸಣ್ಣ ಪುಟ್ಟ ನ್ಯಾಯ ಬಂದಾಗ ಹೇಳ್ತಕ್ಕಂಥದ್ದೇ ರೆಡ್ಡಿ ಸಮುದಾಯ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದ್ರೆ ನಾನು ಭಾಳ ಕಡೆ ಅಡ್ಡಾಡಿದ ಸಂದರ್ಭದಲ್ಲಿ ಅದು ನೋಡ್ತೀವಿ. ಆದರೆ ಆ ಸಮುದಾಯದ ಶಕ್ತಿನ ಉಳಿಸಬೇಕಾದ್ರೆ ನಾವು ಮೊದಲು ಆರ್ಥಿಕವಾಗಿ ಭಾಳ ಸದೃಢರಾಗಿರಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಸಮುದಾಯಗಳು ಹೆಚ್ಚು ಸಂಘಟನೆ ಮತ್ತು ಕಾಯಕದಲ್ಲಿ ನಿರತರಾಗಿದ್ದಾರೆ. ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವಕ್ಕೆ ಏನಾರು ಗೌರವ ಬರಬೇಕಾದ್ರೆ ನಾವೆಲ್ಲರೂ ಬಸವಣ್ಣನ ಆದಿ ಯಾವ ರೀತಿ ನಮ್ಮ ಲಿಂಗವನ್ನು ಕೊಟ್ಟರು, ಯಾವ ನಮ್ಮ ಹಿರಿಯ ಪೂಜ್ಯರು ಜಗದ್ಗುರು ನಮ್ಮ ಲಿಂಗವನ್ನು ಕೊಟ್ಟರು. ಮೊದಲು ನಾವು ರೆಡ್ಡಿ ಸಮಾಜದವರು ಲಿಂಗದಿಂದ ವಿಮುಖ ಆಗಿವಿ. ನಾವು ಭಾಳ ಮಂದಿ ನಮ್ಮ ರೆಡ್ಡಿ ಸಮುದಾಯ ನಾವು ಹೇಳ್ತೀವಿ ಲಿಂಗಾಯತ್ ರೆಡ್ಡಿಯರ್ ಅಂತ, ಆದ್ರೆ ಭಾಳ ಮಂದಿ ನಮ್ಮ ರೆಡ್ಡಿ ಸಮುದಾಯ ನಾವು ಲಿಂಗಪ್ಪನ ಕೇಳಗಲ್ಲ, ಲಿಂಗ ಪೂಜೆ ಮಾಡಿದಂತೂ ಭಾಳ ಉಳಿತಿ. ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಿಗೆ, ತಾಯಂದಿರಿಗೆ ನಂದು ಮನವಿ, ಮೊದಲು ನಾವೆಲ್ಲರೂ ಲಿಂಗಧಾರಿಗಳಾಗೋಣ ಅಂತ. ಅದೇನು ನಮ್ಗೆ ವಜ್ಜಾಗಲ್ಲ. ನಾವು ಕ್ವಿಂಟಲ್ ಇರ್ತೀವಿ, 70 ಕೆಜಿ ಇರ್ತೀವಿ, 80 ಕೆಜಿ ಇರ್ತೀವಿ. ಒಂದು ಸಣ್ಣ ಲಿಂಗಪ್ಪ ನಮ್ಗೆ ವಜ್ಜಾಗೋದಲ್ಲ. ಈಗ ಬೆಳ್ಳಿದಿಲ್ಲ ಅಂತಂದ್ರೂ ಕಡೆಗೆ ಬಟ್ಟೆಯಲ್ಲಿ ಹಾಕ್ಕೊಂಡಾರ, ಆದ್ರೆ ಕೋಪಿನ ಹಾಕ್ಕೊಂಡು ಅದನ್ನ ಹಾಕಿರ್ತಕ್ಕಂಥ ಕೆಲಸ ನಮ್ಮ ಸಮಾಜ ಮೊದಲು ಮಾಡಬೇಕು. ಬೆಳಗಿನ ಎದ್ದು ಲಿಂಗ ಪೂಜೆ ಮಾಡಿ ಆ ಹೇಮರೆಡ್ಡಿ ತಾಯಿ ಮಲ್ಲಮ್ಮನ ನೆನೆಸ್ಕೊಂಡು ನಮ್ಮ ಕಾಯಕನನ್ನು ಪ್ರಾರಂಭ ಮಾಡಿದ್ರೆ ನಮಗೆ ಬಡತನೂ ಬರಗಲ್ಲ, ನಮ್ಮ ಆರೋಗ್ಯನೂ ಕೆಡಗಲ್ಲ ಅಂತಕ್ಕಂಥ ಮಾತನ್ನ ಭಾಳ ಸತ್ಯ. ನಾನು ನಮ್ಮ ಸೋದರರು ಹೇಳಿದ್ರು, ಇಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಮೊದಲು ಮುಂಜಾನೆ ಎತ್ಕೊಂಡು ಹೊಲಕ್ಕೆ ಹೋಗೋದು ಕಲಿಬೇಕು. ನಾವು ಹೊಲನ ಬಿಟ್ಟು ಬಿಟ್ಟಿವಿ ಇವತ್ತು. ನಾನು ಅದೊಂದು ದಿನನಿತ್ಯ ರೂಢಿ ಹಾಕ್ಯಂಡಿ. ನಾನು ಕೆಲವೊಂದು ಹೊಲಗಳು ಲೀಸ್ ಕೊಟ್ಟಿವಿ, ಕೆಲವೊಂದು ಅವ್ರು ಹೇಳಿದ್ರು ಅದನ್ನ ಹೇಳಿಕೆಬಾರ್ದು, ಅನಿವಾರ್ಯ ನಮ್ಗೆ ಅದು ಬದುಕದು. ಆ ಬದುಕಿನಲ್ಲೇ ನಾವು ಪರಮಾತ್ಮನ ಕಾಣಬೇಕು. ಹೇಮರೆಡ್ಡಿ ಮಲ್ಲಮ್ಮನ ಸಾಕ್ಷಾತ್ ಅವ್ರು ನಾವು ಕಾಣಬೇಕಾದ್ರೆ ಆ ಹೇಮರೆಡ್ಡಿ ಮಲ್ಲಮ್ಮನ ತತ್ವವನ್ನು ನಾವು ಪಾಲಿಸಿದಾಗ ಮಾತ್ರ ನಮಗೆಲ್ಲ ರೀತಿಯಿಂದ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಇದು ಮಾತಾಡೋಕ್ಕೆ ಸಮಯ ಅಲ್ಲ. ಇನ್ನೂ ಅನೇಕರ ಹಿರಿಯರು ಮಾತನಾಡಿದ್ದಾರೆ, ಪೂಜ್ಯರ ಆಶೀರ್ವಚನ ಇದೆ, ಅದನ್ನೆಲ್ಲ ಕೇಳೋಣ ಅಂತ ಹೇಳಿ 4 ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.